ವಿವಿಧ ಪ್ರಕರಣಗಳಲ್ಲಿ ಬೇಕಾಗಿದ್ದ 13 ಜೇಬು ಕಳ್ಳರ ಬಂಧನ. ಮಡಿಕೇರಿ ನಗರ ಹಾಗೂ ಕುಶಾಲನಗರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಕುಶಾಲನಗರದಲ್ಲಿ ನಡೆದ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿ ಕೈಚಳಕ ತೋರಿಸಿದ್ದ ಆರೋಪಿಗಳು. ಕುಶಾಲನಗರ ಇಂದಿರಾ ಬಡಾವಣೆ ನಿವಾಸಿಯಾದ ಎಂಎ ಚರಣ್ ರವರ ಜೇಬಿನಲ್ಲಿದ್ದ ರೂಪಾಯಿ 32,000, ಡಿಎಚ್ ಚಂದ್ರಶೇಖರ್ ರವರ ಜೇಬಿನಿಂದ ರೂಪಾಯಿ 50,000, ಮಣಿ ಎಚ್ ರವರ ಜೇಬಿನಿಂದ ರೂಪಾಯಿ 15,000 ಎಗರಿಸಿದ್ದ ಜೇಬು ಕಳ್ಳರು. ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ನಲ್ಲಿ ನಡೆದ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿಯೂ ಜೇಬು ಕಳ್ಳರ ಕರಾಮತ್ತು. ರಂಗಸಮುದ್ರ ನಿವಾಸಿ ನಿತಿನ್ ಎಚ್ಎಸ್ ರವರ ಜೇಬಿನಿಂದ 50,000, ವಿರಾಜಪೇಟೆ ನಿವಾಸಿ ಯೋಗೀಶ್ ರವರ ಜೇಬಿನಿಂದ 32,300, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯನವರ ಜೇಬಿನಿಂದ ರೂಪಾಯಿ 17,000 ಎಗರಿಸಿದ್ದ ಕಳ್ಳರು. ಜನಸಂದಣಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ಕಳ್ಳತನ ಮಾಡಿರುವ ಬಗ್ಗೆ ದೂರು ಸ್ವೀಕರಿಸಿದ್ದ ಪೊಲೀಸರು 3 ಪ್ರಕರಣಗಳಲ್ಲಿ ಒಟ್ಟು 1,96,030 ರೂಪಾಯಿ ಕಳ್ಳತನ ಮಾಡಿದ್ದ ಆರೋಪಿಗಳು. ಸೋಮವಾರಪೇಟೆ ಡಿವೈಎಸ್ಪಿ ಆರ್.ವಿ. ಗಂಗಾಧರಪ್ಪ ಅವರ ಮುಂದಾಳತ್ವದಲ್ಲಿ 13 ಜನರ ಬಂಧನ. ಆರೋಪಿಗಳಾದ ಶಿವಮೊಗ್ಗ ಜಿಲ್ಲೆಯ ಜಯಣ್ಣ, ಪುಟ್ಟರಾಜು, ನಾಗರಾಜ, ವೆಂಕಟೇಶ್, ರಾಮು, ಉಮೇಶ್ ಬಂಧನ. ಜಯಣ್ಣ, ಬೋಜಪ್ಪ, ಮೆಹಬೂಬ್ ಸುಬಾನ್, ಹರೀಶ್ ರಂಗಣ್ಣ, ಗಿರೀಶ ಹಾಗೂ ಬಾಲು ಆರೋಪಿಗಳು. ಆರೋಪಿಗಳಿಂದ 12 ಮೊಬೈಲ್, 2 ಕಾರು, 65,960 ರೂಪಾಯಿ ನಗದು ಜಪ್ತಿ. ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಪ್ರಶಂಸಿಸಿದ ಕೊಡಗು ಎಸ್ಪಿ ಪಿಕೆ ರಾಮರಾಜನ್.